ಬಾಗಲಕೋಟೆ ಜಿಲ್ಲೆಯಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರಕ್ಕೂ ಮಹತ್ವ ನೀಡುವ ವಿಶಿಷ್ಟ ಕಾರ್ಯಕ್ರಮವೊಂದು ನಡೆಯಿತು. ಬಾದಾಮಿ ತಾಲೂಕಿನ ಶ್ರೀ ಮಹಾಕೂಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಮಕ್ಕಳಿಂದ ತಮ್ಮ ತಂದೆ ತಾಯಿಗಳಿಗೆ ಪಾದಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪೋಷಕರ ಮಹತ್ವ ಮತ್ತು ಗೌರವವನ್ನು ತಿಳಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳು ತಮ್ಮ ಪಾಲಕರಿಗೆ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದರು. ಕಾರ್ಯಕ್ರಮಕ್ಕೆ ಶ್ರೀ ಅಭಿನವ ಒಪ್ಪತ್ತೇಶ್ವರ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಕ್ಕಳಿಗೆ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಗಳು ಮಕ್ಕಳ ಜೀವನದಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮಹತ್ವದ್ದೋ ಅದೇ ರೀತಿ ಪಾಲಕರ ಪಾತ್ರವೂ ಅಷ್ಟೇ ಮಹತ್ವದ್ದಾಗಿದೆ ಎಂದು ಹೇಳಿದರು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಕಲಿಸುವುದು ಪಾಲಕರ ಹಾಗೂ ಶಿಕ್ಷಕರ ಮುಖ್ಯ ಕರ್ತವ್ಯ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಬಿ.ಜಿ. ಸಂಕಿನಮಠ ವಹಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಎಸ್.ಬಿ. ಕೋಟೆ, ಶ್ರೀ ಎಸ್.ಬಿ. ಜನಲಿ, ಶ್ರೀ ಎಸ್.ಬಿ. ಮುಚಕಂಡಿ, ಶ್ರೀ ಎ.ಬಿ. ಹಂಗರಗಿ, ಶ್ರೀ ಆರ್.ಎಸ್. ಮುಚಕಂಡಿ, ಶ್ರೀ ಎಂ.ಎಂ. ಜನಲಿ, ಶ್ರೀ ಶಿವಯ್ಯ ಶಾಸ್ತ್ರಿಗಳು ಹಾಗೂ ಶ್ರೀ ಪುಟ್ಟಯ್ಯ ಸ್ವಾಮೀಜಿಗಳು ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಕೆ.ಎಚ್. ಶಾಂತಗೇರಿ, ಕನಕ ಟಿವಿ, ಬಾಗಲಕೋಟೆ. ಮಕ್ಕಳಿಂದ ನಡೆದ ಈ ಪಾದಪೂಜೆ ಕಾರ್ಯಕ್ರಮವು ಪಾಲಕರ ಕಣ್ಣಲ್ಲಿ ಸಂತಸದ ಕಣ್ಣೀರನ್ನ ತರಿಸಿ ಕುಟುಂಬ ಮೌಲ್ಯಗಳು ಮತ್ತು ಸಂಸ್ಕೃತಿಯ ಮಹತ್ವವನ್ನು ಮತ್ತೆ ನೆನಪಿಸುವಂತಾಯಿತು. ಧರ್ಮ, ಕಾಮ, ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಂ ಸಿದ್ಧಿದ್ವಾರ ಆಗಮೆ ಸಂಚಿತ ಸೂಚಿತ ವರ್ತಮಾನ ವರ್ತಿಷ್ಯಮಾಣ ಸಕಲ ದುಷ್ಟದೈವಿಕ ನವನವಜನಿತ ತಾಪತ್ರಯ ನಿವಾರಣಾರ್ಥಂ ಮಮ ಮಾತುಃ ಪಾದಪೂಜಾ ಮಹಂ ಕರಿಷ್ಯೆ. ಕರಿಷ್ಯೆ ಅಂದ್ರೆ ಕರಿಷ್ಯೆ. ಈಗ ತಾಯಿ ಪಾದದ ಮೇಲೆ ನೀರು ಹಾಕ್ರಿ. ಓಂ ನಮೋ ಸಣ್ಣ ಹಾಕ್ರಿ. ಸದ್ಯೋ ಜಾತಂ ಪ್ರವಧ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಪ್ರವತನಾಯ ನಮಃ ಸರ್ವಭೂತದಮನ ಮನೋನ್ಮನಾಯ ನಮಃ. ಇದು ವಿಭೂತಿ ತಗೋರಿ. ಎಲ್ಲರೂ ವಿಭೂತಿ ಹಚ್ಚಿದ್ರೆ ನಮ್ಮ ಗಂಧಂ ಧಾರಯಾಮಿ. ಅಕ್ಕಿಕಾಳು ತಂದಿರನ ಅರ್ಪಯಾಮಿ ಮಹಾಭಕ್ತ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತುರಿಯವರ ಸಂಭೂತಂ ನಾನಾಕುಣ ಸಮನ್ವಿತಂ ಆನಂದ ಸರ್ವ ಸೌರಭಂ ಪುಷ್ಪಂ ಗೃಹ್ಯದಾಮಿದಮತ್ತಮಂ. ನಾನಾರಿಗ ಎಡಗೈ ಬುಡುಕಿಡಿ. ಹಿಂಗ ಏವಿ ಎಡಗೈ ಬುಡುಕಿರಿ. ಹಾ, ಬೆಳಗ್ಗೆ ಗುದಿನ್ ಕಡ್ಡಿ. ತಂದೆ ತಾಯರಿಗೆ ಗೌರವ ಮತ್ತು ಸಂಸ್ಕೃತಿಯನ್ನ ಕೊಡ್ತಕ್ಕಂತ ಕೆಲಸವನ್ನು ಇವತ್ತಿನ ದಿನಮಾನಗಳ ಆಗ್ಬೇಕು. ಆ ಉದ್ದೇಶದಿಂದ ನಿಮ್ಗೆಲ್ಲ ಈಗ ತಂದೆ ತಾಯಿಯವರು ಮತ್ತು ಮಕ್ಕಳ ಹೇಗಿರ್ಬೇಕಂತಕ್ಕಂಥ ಮಾತನ್ನು ಅವರು ಬಹಳ ಸವಿಸ್ತಾರವಾಗಿ ಹೇಳ್ಯಾರ. ಈಗ ಸಮಯದ ಅಭಾವ ಇರೋದ್ರಿಂದ ಮುಂಚೆ ಓಟ್ ಖಾಲಿ ಮಾಡ್ಯಾರಿ. ತೆಗಿರಿ. ಮಾಕುಟೇಶ ಎಷ್ಟು ದೊಡ್ಡವಾದನಂದ್ರೆ ಕರೆಸಿಕೊಂಡವ. ವಿಶೇಷ ಏನ್ ಕರೆಸಿಕೊಂಡನಂದ್ರೆ ತಂದೆ ತಾಯಿ ಮಕ್ಕಳ ಪಾದ ಪೂಜೆ ಮಾಡೋದು. ನಮ್ಮನ್ನೆಲ್ಲ 9 ತಿಂಗಳ ಹೊಟ್ಟೆಗೆ ಇಟ್ಟುಕೊಂಡು ಜೋಪಾನ ಮಾಡಿ 9 ಮಗಿ ಬರ್ತಾವ. 9 ಮಗಿ ಬರ್ಲಿ ಯಾರಿಗೂ ಬರ್ತಾವಿಲ್ಲ ಅಂತಂದ್ರೆ ಯಾರು ಬಂದಾರ ಅನ್ಕೊಂಡು 9 ಆ ಮಗ ಚಪ್ಪಲಿ ಹಾಕ ನೋಡಿ. 9 ಮಗ್ಗಿ ಬಹಳ ಅದ್ಭುತವಾಗಿದ್ದಲ್ಲ. 9 ನೀವು ದೊಡ್ಡರನ್ರಿ, ನಿಮಗ್ ಬರ್ತ ನೋಡಿ. ಮಕ್ಕಳನ್ನ ಬಿಡ್ರಿ, ನಿಮ್ಮನ್ನ ಪಾಠ ತಗೊಂಡದ. 9 ಮುಂದೇನ್ರಿ ನನಗನ್ಸರ್ ನೀವು 9 9
1 8 ಎಷ್ಟು? 1 8 9 9 ಮೂರ್ಲೆ 2 7 9. ಯಾಕೆ ನೀವು ನಾಷ್ಟ ಮಾಡಿಲ್ಕಂತೈತಿ. 9 ಬೈಲೆ 81 8 1 9. ಹೆಂಗ್ 9ರ ಬಗ್ಗೆ ಪ್ರಾರಂಭಕ್ಕೆ 9 ಆಗುತ್ತೆ, ಲಾಸ್ಟ್ ಅನ್ನು ಕೂಡ ಎಷ್ಟಾಗುತ್ತೆ? 9 ಆಗುತ್ತೆ. ಇದನ್ನ ಯಾಕೆ ಹೇಳಿದ್ರ ಸರ್ ನೀವು ಅಂದ್ರೆ, ಹಡದ ತಾಯಿ ಅದವಳು ನಮ್ಮನ್ನು 9 ತಿಂಗಳ ಹೊಟ್ಟೆಗೆ ಇಟ್ಟುಕೊಂಡು 9 ದಿವಸ 9 ನಿಮಿಷ 9 ಸೆಕೆಂಡಿಗೆ ತಾಯಿ ಅದವಳು ನಮ್ಮ ಜನ್ಮವನ್ನು ಕೂಡ ಕೊಡ್ತಾಳೆ. ಆ ತಂದೆ ತಾಯಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಮಕ್ಕಳ ಪಾತ್ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತಂದ್ರೆ ತಂದೆ ತಾಯಿಗಳಿಗೆ ಗೌರವವನ್ನು ಕೂಡ ಕೊಡಬೇಕು. ಬಹಳ ಗಮನಿಸ್ರಿ ನೀವೆಲ್ಲ, ಒಂದು ಭಾಗ ಮಕ್ಕಳು ಶಾಲೆ ಒಳಗೆ ಇರ್ತಾವ, ಇನ್ನೊಂದು ಭಾಗ ನಿಮ್ಮ ಹತ್ರ ಇರ್ತಾವ. ನೀವು ಕೂಡ ನಿಮ್ಮ ಕೆಲಸ ನೋಡ್ಕೊಂಡು ಆ ಮಕ್ಕಳು ಏನು ಹೋಮ್ವರ್ಕ್ ಕೊಟ್ಟಾರ, ಏನೇನು ನಿಮ್ ಜವಾಬ್ದಾರಿನೂ ಕೂಡ ಇರ್ತೈತೆ. ಅದು ಪಾಲಕರದ ಆಟ, ಶಿಕ್ಷಕರ ಆಟ ಜವಾಬ್ದಾರಿ ಇರಂಗಿಲ್ಲ. ಮನೆ ಒಳಗನು ಕೂಡ ಇರೋದ್ರಿಂದ ನೀವು ಆ ಮಕ್ಕಳಿದರಿಗೆ ತಂದೆ ತಾಯಿ ಸುಳ್ಳು ಹೇಳಬಾರ್ದು. ನೀವೇನು ಮನೆಯಾಗ ಪಾಠ ಕಲಿಸ್ತೀರಿ ಮಕ್ಕಳಿಗೆ ಪರಿಣಾಮ ಬೀರ್ತಾವ. ಷಣ್ಮುಖ ಶಿವಗಳೊಂದು ವಚನ ಹೇಳ್ತಾರಲ್ಲ, ಬೀಜದಿಂದ ಹುಟ್ಟಿದ ವೃಕ್ಷವು ಬೀಜವನ್ನು ಹೋಲುವಂತೆ, ತಾಯಿಯಿಂದ ಹುಟ್ಟಿದ ಮಕ್ಕಳು ತಾಯಿಯನ್ನ ಹೋಲುವಂತೆ, ಗುರುವಿನಿಂದ ಹುಟ್ಟಿದ ಶಿಷ್ಯ ಗುರು ರೂಪವಲ್ಲದ ಬೇರೊಂದು ರೂಪಗಳು ಅಖಂಡೇಶ್ವರ ಅಂತಾರೆ. ಹಾಗೆ ನಿಮ್ಮ ಮನೆಯಾಗಿನ ತಂದೆ ತಾಯಿಯ ಸಂಸ್ಕಾರಯುಕ್ತ ಮಕ್ಕಳು ಕೂಡ ಬೆಳೀಲಿ. ಈ ನೋಡಿ ಪಾದಪೂಜೆ ಮಾಡ್ಕೊಳೋದ್ರಿಂದ ನನ್ನ ತಂದೆ ನನ್ನ ತಾಯಿ ಗೌರವವನ್ನು ಕೊಡುವಂತ ಸಂಸ್ಕೃತಿ, ಅದು ಕೂಡ ಕೋಟಿಲಿಂಗದ ಮಹಾಕೂಟೇಶ್ವರ ಹೆಸರ ಮೇಲೆ ಈ ಸಂಸ್ಥೆ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ನಿರ್ವಹಿಸಿಕೊಂಡು ಬರ್ತಾ ಇದೆ. ವಿಶೇಷವಾಗಿ ನಾಳೆ ಸಾಯಂಕಾಲ ಒಂದು ಹೆಸರೆತ್ತಿ ಕಾರ್ಯಕ್ರಮಕ್ಕೆ, ನಾಳೆಗೆ ಅಲ್ಲಿ ಎತ್ತಲಿಗೆ ಪುರಾಣ ಇರೋದ್ರಿಂದ ಇವತ್ತ ಪಾದಪೂಜೆ ಬಂದಿದ್ದು ನಮಗೆ ಬಹಳ ಖುಷಿಯಾಯ್ತು ನಮ್ಮ ಮಾತನ್ನು ಹೇಳಿ, ನಿಮಗೂ ನಿಮ್ಮ ಮಕ್ಕಳಿಗೂ ಕಲಿಸಿರ್ತಕ್ಕಂಥ ಗುರುಮಾತೆಯರಿಗೂ ಶಿಕ್ಷಕರು ಕೂಡ ಒಳ್ಳೆಯದಾಗಲಿ. ನಿಮ್ಗೆಲ್ಲ ಶುಭ ಹಾರೈಸಿ ತಾನೇ ಎರಡು ಮಾತು ಕಳಿಸ್ತಾ ಇದ್ದೀನಿ.